ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ರಾಣಿ ಸೀರಿಯಲ್ಲು ಅಜ್ಜಿ ಮತ್ತು ಅವಳ ಅತ್ತೆ ಇಬ್ಬರು ಖತರ್ನಾಕ್ ಬುದ್ಧಿ ಮಾಡಿ ಮನೇನ ಬರ್ಸ್ಕೊಬಿಟ್ಟಿದ್ದಾರೆ. ಕಾವೇರಿ ಹತ್ರದಿಂದ ಬರ್ಸ್ಕೊಂಡು ಆ ಪೇಪರ್ನ ಅವ್ರ ಅಮ್ಮ ಕೇಳ್ತಾಳೆ, ನನ್ನ ಹತ್ರ ಕೊಡು ಇಲ್ಲಿ ಅಂತೇಳಿ. ಅದಕ್ಕೆ ಮಗಳು ಹೇಳ್ತಾಳೆ, ಇರಲಿ ಬಿಡು ನನ್ನ ಹತ್ರನೇ ಅಂದಾಗ, ಇಲ್ಲ ಇಲ್ಲ ನೀನು ಏನಾರೋ ಕನಿಕರ ಬಂದು ವಾಪಸ್ ಕೊಟ್ಬಿಡ್ತೀಯಾ, ಕೊಡು ಇಲ್ಲಿ ನನ್ನ ಹತ್ರ ಅಂತೇಳಿ ಅವ್ರ ಅತ್ತೆ ಇಸ್ತಿಟ್ಕೋತಾಳೆ, ಅವರಮ್ಮ ಇಸ್ತಿಟ್ಕೋತಾಳೆ. ಇದನ್ನು ಕಾವೇರಿ ಅಲ್ಲಿ ಕೇಳಿಸ್ಕೊಂಡು ಪಾಪ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ತುಂಬಾ ಬೇಜಾರಾಗುತ್ತೆ ಕಾವೇರಿಗೆ. ಎಂಥ ಜನ ಇವರು, ಹೀಗೆಲ್ಲ ತಲೆ ಉಪಯೋಗಿಸ್ತಾರೆ, ಹೀಗೆಲ್ಲ ಕೆಟ್ಟದ್ದು ಬಯಸ್ತಾರಲ್ಲ, ಎಂಥ ಜನ ಇವರು ಅಂತೇಳಿ. ಕಾವೇರಿ ಗಂಡ ಅಲ್ಲಿ ಬಂದು ಗೇಟ್ ಹತ್ರ ಕಾವೇರಿ ಎಲ್ಲರೂ ಕಾಣಿಸ್ತಾಳ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ, ಎಲ್ಲೂ ಕಾಣಿಸಲ್ಲ. ಆವಾಗ ಅವನು ಆ ಕಡೆ ಈ ಕಡೆ ಓಡಾಡ್ತಾ ಇರೋದು ನೋಡಿಬಿಟ್ಟು ಅವನ ಸ್ನೇಹಿತ, ಏನಣ್ಣ ಇದು ಹಣ್ಣು ಸುತ್ತ ಬೆಕ್ಕಿನಾಗ ಆ ಕಡೆ ಈ ಕಡೆ ಓಡಾಡ್ತಿದ್ದಿಲ್ಲ ಯಾಕೆ ಅಂತ ಕೇಳ್ತಾನೆ. ನಿಂಗೇನು ಗೊತ್ತಾಗುತ್ತೆ, ಕಾವೇರಿ ಇಲ್ಲಿ ಕಾಣಿಸ್ತಾಳ ಅಂತ ನೋಡ್ತಾ ಇದ್ದೀನಿ, ನೀನು ಸುಮ್ಮನೆ ಇರೋ, ನಿಂಗೇನು ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಷ್ಟು ಅಂದ್ಬಿಟ್ಟು ಅವ್ನು ಎಸ್ಕೇಪ್ ಆಗ್ತಾನೆ. ಫ್ರೆಂಡು ಎಲ್ಲೋದ ಅಂತ ಹುಡ್ಕಿದ್ರೆ ಇಲ್ಲವೇ ಇಲ್ಲ. ಓ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವನು ಅಲ್ಲಿರ್ತಾನೆ. ಇವನೇನು ಮಾಡ್ತಾನೆ, ಹೋಗಿ ಬಟ್ಟೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಬಳೆ ಮಂದಾರ ಹಾಕ್ಕೊಂಡು ಇದು ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ಮತ್ತು ಮುಖಕ್ಕೆಲ್ಲ ಕಪ್ಪು ಮಚ್ಚೆ ಇಟ್ಕೊಂಡು ಮತ್ತು ಮೀಸೆಲ್ಲ ಅಂಟಿಸ್ಕೊಂಡು ಬಳೆ ಬೇಕಮ್ಮ ಬಳೆ ಅಂತ ಬಳೆ ಮಂದಾರನೆಲ್ಲ ನೇತಾಕೊಂಡು ಬಳೆ ಬೇಕಮ್ಮ ಬಳೆ ಅಂತ ಮನೆ ಬಾಗಿಲಿಗೆ ಬರ್ತಾನೆ. ಆವಾಗ ಕಾವೇರಿ ಅಣ್ಣ ಊಟ ಮಾಡ್ತಿರುವಾಗ ಅವನೇನೋ ಫೋನಲ್ಲಿ ಇರ್ತಾನೆ. ಕಾವೇರಿ ಅದನ್ನು ಕೇಳಿಸ್ಕೊಂಡು ಬರ್ತಾಳೆ ಅಲ್ಲಿಂದವ. ಬಂದ್ಬಿಟ್ಟು, ಅಣ್ಣ ಬಳೆ ಬಂದಿದೆ ಅಣ್ಣ, ಬಳೆ ತೊಟ್ಕೊಳ್ಳ ಅಣ್ಣ ಬಳೆ ಅಂತ. ಹೋಗಮ್ಮ ತೊಟ್ಕೊ, ನಿಂಗೆ ಯಾವ ಬಳೆ ಬೇಕೋ ಆ ಬಳೆ ಎಲ್ಲ ತೊಟ್ಕೊಳ್ಳಮ್ಮ ಅಂತ ಹೇಳ್ತಾನೆ. ಹೌದಾ ಅಣ್ಣ ತೊಟ್ಕೊಳ್ಳ ಅಂತ ಹೇಳ್ಬಿಟ್ಟು ಓಡೋಗಿ ಕುತ್ಕೊಂಡು ಒಂದು ಚಾಪೆ ಹಾಕ್ತಾಳೆ. ಚಾಪೆ ಹಾಕಿದ ಮೇಲೆ ಕುತ್ಕೊಳ್ಳಿ ಅಣ್ಣ ಇಲ್ಲಿ ಅಂತಾಳೆ. ಅಣ್ಣ ಅನ್ಬೇಡಿತ, ನನಗೆ ಅಣ್ಣ ಅಂದರೆ ನನ್ನ ಬಾಲ್ಟಿಗೆ ಟಚ್ ಆಗುತ್ತೆ, ನಾನು ಅಣ್ಣನ ಥರ ಕಾಣಿಸ್ತೀನ ನಿಮಗೆ ಅಂತೆಲ್ಲ ಹೇಳ್ತಾನೆ. ಮತ್ತು ಇವನು ಯಾಕೆ ಹಿಂಗೆ ಅಂತಾನೆ ಅಂತ ಹೇಳ್ಬಿಟ್ಟು ಅವ್ಳ ಮುಖ ನೋಡಿ ಸುಮ್ಮನೆ ಆಗ್ತಾಳೆ. ಆಮೇಲೆ ಯಾವ ಥರ ಬಳೆ ಬೇಕು, ಗಂಡನ ಹೊಲ್ಸ್ಕೊಳ್ಳೋ ಬಳೆ ಬೇಕಾ, ಯಾವ ಥರ ಬಳೆ ಬೇಕು, ಪ್ರೀತಿ ಮಾಡೋ ಬಳೆ ಬೇಕಾ, ಯಾವ್ದು ಬೇಕು ಹೇಳಿ, ಎಲ್ಲ ಥರದ ಬಳೆನೂ ನಮ್ಮ ಹತ್ರ ಇದೆ ಅಂತಾನೆ. ಆವಾಗ ಇವಳು ಮುಖ ಒಂಥರ ಮಾಡ್ಕೋತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೆಂಪು ಬಳೆ ಹಾಕ್ಲಾ ಅಂತಾನೆ. ಕೆಂಪು ಬಳೆ ಏನು ಅಂತಂದಾಗ, ಕೆಂಪು ಬಳೆ ಗಂಡನ ಒಲಿಯೋ ಸಂಕೇತ ಅಂದರೆ ಅದು ಬೇಡ, ಹಸ್ರು ಬಳೆ ಕೊಡು ಅಂತಾಳೆ. ಆಯಿತು ಹಸ್ರು ಬಳೆನೇ ಕೊಡ್ತೀನಿ ಅಂತೇಳಿ ಅವನು ಹಸ್ರು ಬಳೆ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಸ್ರು ಬಳೆ ಕೊಟ್ಟು ಮುಖನೇ ನೋಡ್ತಾ ಇರ್ತಾನೆ. ಪಾಪ ಇಷ್ಟು ವರ್ಷದಿಂದ ನೋಡಿರಲ್ವಲ್ಲ, ಮುಖ ನೋಡ್ತಿರ್ತಾನೆ. ಆಮೇಲೆ ಇನ್ಯಾರು ಇಲ್ವಾ ನಿಮ್ಮ ಮನೇಲಿ ಬಳೆ ತೊಟ್ಕೊಳ್ಳೋರು ಅಂತ, ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಆಯಿತು ನಿಮ್ಗೆ ಯಾವ ಥರ ಬಳೆ ಬೇಕು ಅದೇ ತಗೊಳ್ಳಿ ಅಂತ ಹೇಳ್ತಾನೆ. ಅವಳು ಹಸ್ರು ಬಳೆನ ಆಯಿಸ್ಕೊಳ್ತಾ ಇರ್ತಾಳೆ. ಆಯಿಸ್ಕೊಂಡು ಹಸ್ರು ಬಳೆ ಹಾಕ್ಕೊಳ್ಳೋಕ್ಕೆ ಕೈ ಕೊಡಿ ಹಾಕ್ತೀನಿ ಅಂತ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಮಗಳು ಇಬ್ಬರು ಎಂಟ್ರಿ ಆಗ್ತಾರೆ. ಅವ್ರು ಎಂಟ್ರಿ ಆಗಿ, ಬಳೆ ಬಂದಿದೆ, ನಮಗೂ ಬಳೆ ಕೊಡಪ್ಪ ಅಂತ ಬರ್ತಾರೆ. ನಿಮಗೆ ಯಾವ ಥರದ ಬಳೆ ಬೇಕು ಅಂತ ಕೇಳ್ತಾನೆ. ಆವಾಗ ನಮಗೆ ಕೆಂಪುದು ಕೊಡು, ನನಗೆ ಹಸ್ರದ್ದು ಕೊಡು ಅಂತ ಅಮ್ಮ ಕೆಂಪು ತಗೋತಾಳೆ, ಮಗಳು ಹಸ್ರು ತಗೋತಾಳೆ. ಅವ್ರು ತಗೊಂಡು ಇವಳು ಕಾವೇರಿ ಹಾಕಿಸ್ಕೊಳ್ಳಿ ಅಂತ ಅಲ್ಲೇ ಕೂತಿರ್ತಾರೆ. ಇವಳು ಬಳೆ ಹಾಕಿಸ್ಕೋತಾ ಇರ್ತಾಳೆ. ಬಳೆ ಹಾಕಿಸ್ಕೊಂಡು ಆದಮೇಲೆ ಒಂದು ಕೈಗೆ ಹಾಕಿಸ್ಕೋತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಮಗಳು ಆ ಬಳೆ ನೋಡಿಕೊಂಡು ಅವ್ರು ಮಾತಾಡ್ತಾ ಇರ್ತಾರೆ. ಈ ಕಡೆ ಇವ್ನು ಮೀಸೆ ಹೋಗುತ್ತೆ. ಮೀಸೆ ಕಿತ್ಕೊಂಡು ಹೋದಾಗ ಅವಳು ಮುಖ ನೋಡ್ತಾಳೆ. ಮುಖ ನೋಡಿ ಅವಳಿಗೆ ಆವಾಗ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಏನು ಅಂತೇಳ್ಬಿಟ್ಟು, ಸಾಕು ಒಂದೇ ಕೈಗೆ ಬಳೆ ಅಂತ ಹೇಳ್ತಾಳೆ. ಇಲ್ಲ ಇನ್ನೊಂದು ಕೈಗೆ ಹಾಕಿಸ್ಕೊಳ್ಳಿ, ಒಂದು ಕೈಗೆ ಹೆಂಗೆ ಹಾಕಿಸ್ಕೋತೀರಾ, ಇನ್ನೊಂದು ಕೈಗೂ ಹಾಕಿಸ್ಕೋಬೇಕು ಅಂತೇಳಿ ಇನ್ನೊಂದು ಕೈನೂ ಕೊಡ್ತಾಳೆ. ಕೊಟ್ಟು ಹಾಕಿಸ್ಕೊಂಡಾದ್ಮೇಲೆ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಇನ್ಯಾವು ಇಲ್ವ ಹೆಣ್ಮಕ್ಳು ಬಳೆ ತೊಡವು ಅಂತ ಹೇಳ್ತಾನೆ. ಆವಾಗ ನಮ್ಮನೆ ಹೆಣ್ಮಕ್ಳಿಗೂ ಬಳೆ ಹಾಕಿಸ್ಬಿಡೋಣ ಅಂತೇಳಿ ಎಲ್ಲ ಕರಿತಾ ಇರ್ತಾರೆ, ಬರ್ರಮ್ಮ ಬಳೆ ಹಾಕಿಸ್ಕೊಳ್ಳಿ ಅಂತ. ಕಾವೇರಿ ಬೇಡ ಸಾಕು, ನೀನು ಎದ್ದೋಗು, ಸಾಕು ಅಂತಾಳೆ. ಆಮೇಲೆ ಇಲ್ಲ ನಾವು ಹಾಕಿಸ್ಕೋಬೇಕು ಅಂತ ಇವರಿಬ್ಬರು ಹೇಳ್ತಾರೆ. ಹೇಳಿದಾಗ ಅವಳು ಕಾವೇರಿ, ಆಯಿತು ನೀವಿಬ್ಬರು ಹಾಕಿಸ್ಕೊಳ್ಳಿ, ಹೆಣ್ಮಕ್ಳಿಗೆಲ್ಲ ಬೇಡ ಅಂತ ಹೇಳ್ತಾಳೆ. ಆಮೇಲೆ ಹಾಕಿಸ್ಕೊಳ್ಳಿ ಬಿಡಿ, ನೀವು ಯಾಕೆ ಬೇಡ ಅಂತೀರಾ ಅಂತಾನೆ. ಆಗ ಇಲ್ಲ ಬೇಡ, ಸುಮ್ಮನೆ ಇರೇ ಕಾವೇರಿ ಹಾಕಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನಿಗೆ ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣ ಎದ್ದೋಗ್ತಾನೆ. ಫೋನಲ್ಲಿ ಬಾಸ್ ಮಾತಾಡ್ತಾ ಇರ್ತಾರೆ, ಇಮ್ಮಿಡಿಯೇಟಾಗಿ ಬಂದುಬಿಡು ಅಂತೇಳಿ, ಎಲ್ಲಿದೆಯಾ ಇಮ್ಮಿಡಿಯೇಟಾಗಿ ಬಾ ಅಂತ. ಈಗ ಬಂದೆ ಬಾಸ್ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಬಳೆ ಮಂದಾರ ಎಲ್ಲ ಎತ್ಕೊಂಡು ಓಡೋಯ್ತಾನೆ. ದುಡ್ಡು ತಗೋ ಅಂದರೆ ದುಡ್ಡು ತಗೊಳ್ಳಲ್ಲ, ಹಂಗೆ ಹೊರಟೋಯ್ತಾನೆ. ಆಮೇಲೆ ಕಾವೇರಿಗೆ ಅದು ಗೊತ್ತಾದ್ರೂ ಅವಳೇನು ಮಾಡೋ ಪರಿಸ್ಥಿತಿಲಿ ಇರಲ್ಲ. ಇವನು ಬಳೆನ ಎತ್ಕೊಂಡು ಓಡೋಗ್ತಾನೆ. ಆಮೇಲೆ
ಬಳೆ ಎತ್ಕೊಂಡು ಹೋದಾಗ ಇವ್ನು ಎಂತಪ್ಪ ಬಳೆ ನಾವು ಹಾಕ್ಕೊಳ್ಳೇ ಇಲ್ಲ, ಅಷ್ಟೊತ್ತಿಗೆ ಓಡೋಗ್ಬಿಟ್ನಲ್ಲ, ಅಯ್ಯೋ ದುಡ್ಡು ಇಸ್ಕೊಳ್ಳಿಲ್ಲ. ಹಿಂಗೆ ಅಂದರೆ ಇನ್ನೊಂದು ಡಜನ್ ಬಳೆ ತೊಗೋಬೋದಿತ್ತಲ್ಲ, ನಮ್ಗೆ ಗೊತ್ತೇ ಆಗಲಿಲ್ವಲ್ಲ. ಇನ್ಯಾವ ಥರ ಬರಲಿ ಅವನು, ಬಳೆ ನಾನು ದುಡ್ಡು ಕೊಡಿ ಅಂತೇಳಿ ಕೊಡ್ತೀನ ನಾನು ಅಂತೇಳಿ ಮಗಳು ಹೇಳ್ತಾಳೆ. ಆಮೇಲೆ ನೋಡು ಮತ್ತೆ ಅವನು ಬಳೆ ಹಾಕೋದು ಬಿಟ್ಟು ಹಂಗೆ ಹೊರ್ಟೋಗ್ಬಿಟ್ನಲ್ಲ ಅಂತೇಳಿ ಅಮ್ಮ ಹೇಳ್ತಾಳೆ. ಕಾವೇರಿನೂ ಸುಮ್ಮನಾಗ್ತಾಳೆ, ಏನೂ ಮಾತಾಡಲ್ಲ. ಇಲ್ಲಿಗೆ ಬಳೆ ತೊಟ್ಟಿದ್ದಾಯಿತು. ಬಳೆ ತೊಡಿಸ್ಬಿಟ್ಟು ಅವನು ಆ ರೀತಿ ಹೇಳಿ ವಾಪಸ್ಸು ಬಾಸ್ ಫೋನ್ ಬಂದ ತಕ್ಷಣ ಎದ್ನ ಬಿದ್ನ ಅಂತ ಎದ್ದು ಓಡೋಗ್ತಾನೆ. ಇದು ಒಂಥರ ಅವರಿಗೆ ಅಯೋಮಯ ಥರ ಆಗುತ್ತೆ, ಯಾಕೆ ಹಿಂಗೆ ಇವನು ಇದಕ್ಕಿದ್ದಂಗೆ ಓಡೋದ ಅಂತೇಳಿ. ಆಮೇಲೆ ಅಲ್ಲಿಂದ ಬಂದು ಬಾಸ್ ಹತ್ರ ಬರ್ತಾನೆ. ಬಾಸ್ ಹತ್ರ ಬಂದುಬಿಟ್ಟು ಏನು ಬಾಸ್ ಕರೆದಿದ್ದು ಅಂತ ಕೇಳ್ತಾನೆ. ಅಲ್ಲ, ಅವಳನ್ನ ಹೆಂಗೆ ಯಾರು ಬಿಡಿಸಿದ್ದು, ಯಾರು ಅವಳಿಗೆ ಬೇಲ್ ಕೊಟ್ಟಿದ್ದ್ಯಾರು, ಅವಳನ್ನ ಹೆಂಗೆ ಬಿಡ್ಸೋಕ್ಕೆ ಸಾಧ್ಯ ಆಯಿತು, ಪೇರಲ್ ಮೇಲೆ ಬಂದಿದ್ದಾಳಲ್ಲ, ಹೆಂಗೆ ಬಂದಳು ಅವಳು, ನನ್ನ ತಲೆ ಚಿಟ್ಟಿಡಿತಾ ಇದೆ, ನನಗೆ ಹುಚ್ಚಿಡಿತಾ ಇದೆ ಅಂತಾನೆ. ಆಮೇಲೆ ಏನೋ ಗೊತ್ತಿಲ್ಲ ಬಾಸ್, ಯಾರು ಬಿಡಿಸೋದು ಅಂತ ಗೊತ್ತಿಲ್ಲ ಅಂತ. ನಿಂದೇನು ಕೈವಾಡ ಇಲ್ವಾ ಇಲ್ಲಿ ಅಂತಾನೆ. ಇಲ್ಲ ಬಾಸ್, ನಂದೇನು ಕೈವಾಡ ಇಲ್ಲ ಅಂತ ಹೇಳ್ತಾನೆ. ಬಿಡಿಸಿರೋದೇ ಅವನೇ ಬಿಡಿಸಿರ್ತಾನೆ, ಆದರೆ ಬಾಸ್ ಹತ್ರ ಅದನ್ನು ಹೇಳಲ್ಲ. ಬಾಸು ಆಯಿತು ಬಿಡಿ ಬಾಸ್, ನಾನು ವಿಚಾರಿಸ್ತೀನಿ ಯಾರು ಅಂತೇಳಿ ಅಂತ. ಈ ಕಡೆ ಬಂದು ಕಾವೇರಿ ಮಗಳು ಹೇಳ್ತಾಳೆ, ಅಮ್ಮ ನೀನು ಒಂದು ವಾರ ಇರ್ತೀಯಲ್ಲಮ್ಮ, ಒಂದು ವಾರ ಎಲ್ಲ ನಿನ್ನನ್ನು ಖುಷಿಯಾಗಿಡಬೇಕು ಅಂತ ನಂಗೆ ಆಸೆ ಅಮ್ಮ. ನಾನು ತುಂಬಾ ಆಸೆ ಪಡ್ತೀನಮ್ಮ, ಪ್ರತಿ ದಿವಸನೂ ನೀನು ಕಣ್ಣೀರು ಹಾಕ್ಬಾರ್ದು, ನೀನು ನಗ್ತಾನೇ ಇರಬೇಕಮ್ಮ, ಅದೇ ನನ್ನ ಆಸೆ ಅಂತ ಹೇಳ್ತಾನೆ. ಆಯಿತು ಮಗಳೇ, ನಗ್ತಾನೇ ಇರ್ತೀನಿ, ಅಳಲ್ಲ ನಾನು ಅಂತೇಳಿ ಕಾವೇರಿ ಅವಳನ್ನು ತಪ್ಪಿಕೊಂಡು ಮುತ್ತು ಕೊಟ್ಕೊಂಡು ಮುದ್ದಾಡಿಕೊಂಡು ಇದು ಮಾಡ್ತಾಳೆ. ಆವಾಗ ಕಾವೇರಿ ನನ್ನ ಮಗಳು ಎಷ್ಟೊಂದು ಇಷ್ಟಪಡ್ತಾಳೆ, ನಾನು ಅಳೋದನ್ನು ಅವಳು ಇಷ್ಟಪಡಲ್ಲ, ನಾನು ನಗೋದನ್ನು ಅವಳು ಇಷ್ಟಪಡ್ತಾಳೆ ಅಂತೇಳ್ಬಿಟ್ಟು ಅವಳಿಗೂ ಖುಷಿ ಆಗುತ್ತೆ. ಆಮೇಲೆ ಅವಳು ಆಯಿತು ಮಗಳೇ, ನಾನಿರೋ ಅಷ್ಟು ದಿನ ನಿನ್ನನ್ನು ನಗಿಸ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.